ಭಾರಿ ಬರಗಾಲದಿಂದ ರೈತರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಉಂಟಾಗಿದೆ. ಇನ್ನು ಕಲಬುರಗಿ ಜಿಲ್ಲೆ ಒಂದಿಷ್ಟು ಕೂಡ ಮಳೆ ಬಂದಿಲ್ಲ. ಇದರಿಂದ ರೈತರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಲಬುರಗಿ ಜಿಲ್ಲೆ ಬರಗಾಲ ಘೋಷಣೆ ಮತ್ತು ಭೀಮಾ ನದಿಗೆ ಮಹಾರಾಷ್ಟ್ರದ ಉಜ್ಜಯಿನಿ ಡ್ಯಾಂನಿಂದ ಭೀಮಾ ನದಿಗೆ ನೀರು ಹರಿಸುವುದು ಹಾಗೂ ಇನ್ನಿತರ ವಿಷಯ ಕುರಿತು ಸರ್ಕಾರ ಚರ್ಚೆ ಮಾಡಿ ರೈತರಿಗೆ ಸೂಕ್ತ ವ್ಯವಸ್ಥೆ ಮಾಡಬೇಕೆಂದು ಜಾತ್ಯತೀತ ಜನತಾದಳ ಸೆಕ್ಯುಲರ್ ಮುಖಂಡರಾದ ರಾಜ್ಕುಮಾರ್ ಬಡದಾಳ್ ಅವರು ಆಗ್ರಹ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆ ಬರಗಾಲ ಘೋಷಣೆ ಮತ್ತು ಭೀಮಾ ನದಿ ಮಹಾರಾಷ್ಟ್ರದ ಉಜ್ಜಯಿನಿ ಡ್ಯಾಂನಿಂದ ನೀರು ಹರಿಸುವ ಪ್ರಯತ್ನ ಮಾಡಬೇಕು ಮತ್ತು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಜಿಲ್ಲೆಯ ಮಕ್ಕಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಅವರು ಮನವಿ ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ರೈತರ ಸಾಲ ಮನ್ನಾ ಮಾಡಬೇಕು, ಇನ್ನಿತರ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕಲಬುರಗಿಗೆ ಆಗಮಿಸಿದಾಗ ನಾವು ಜಿಲ್ಲಾ ಘಟಕದ ವತಿಯಿಂದ ಮನವಿಯನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಮನವಿಯಲ್ಲಿ ಕೇವಲ 15 ದಿವಸಗಳ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆವಾಗ ಈ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಇವತ್ತು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅಥವಾ ಕರ್ನಾಟಕದ ವಿಷಯದಲ್ಲಿ ಯಾವುದೂ ವಿಷಯನ ಪ್ರಸ್ತಾಪಿತ ಇರುವುದರಿಂದ ನಾವು ಜಿಲ್ಲಾ JDS ಘಟಕದ ವತಿಯಿಂದ 20/7/2026 ತಿಮ್ಮಾಪುರ ವೃತ್ತದಿಂದ ಒಂದು ಉಗ್ರವಾದ ಹೋರಾಟದ ಮುಖಾಂತರ ನಾವು ಏನು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಪ್ರದೇಶ ಅಂದರೆ ಕಲಬುರಗಿ ಆಗಿದೆ. ನಾವು ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ ಸರ್ಕಾರಕ್ಕೆ, ಎಚ್ಚೆತ್ತುಕೊಳ್ಳಿ, ಕಲಬುರಗಿ ಜಿಲ್ಲೆ ಅತಿ ಹಿಂದುಳಿದ ಭಾಗ ಆಗಿರೋದರಿಂದ ನಮ್ಮ ಭಾಗಕ್ಕೆ ರೈತಾಪಿ ವರ್ಗ ಆಗಿರ್ಬೋದು, ಇನ್ನಿತರ ಒಂದು ಪ್ರದೇಶಗಳನ್ನು ಒಳಗೊಂಡಂತೆ ಭೀಮಾ ನದಿಯನ್ನು ನಂಬ್ಕೊಂಡಿದ್ದೀವಿ. ಈಗಾಗಲೇ ಅವರು ನೀರಾವರಿ ಮಂತ್ರಿ ಕೂಡ ಇದ್ದಾಗ ಭೀಮಾ ನದಿಗೆ ನೀರು ಹರಿಸಬೇಕು ಅಂತೇಳಿ ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಯ ನಿಯಮ ತೆಗೆದುಕೊಂಡು ಹೋದಾಗಲೂ ಕೂಡ ಯಾವುದೇ ನಮಗೆ ಉತ್ತರ ಸಿಗಲಿಲ್ಲ. ಅದಕ್ಕೆ ನಾವು ಕೊನೆಯದಾಗಿ ಒಂದು ಉಗ್ರವಾದ ಹೋರಾಟವನ್ನು ಕಲಬುರಗಿ ಜಿಲ್ಲಾ JDS ಘಟಕದ ಮತ್ತು ರೈತರೊಂದಿಗೆ ಸೇರಿ ನಾವು ಉಗ್ರವಾದ ಹೋರಾಟವನ್ನು ರೂಪಿಸಿದ್ದೀವಿ. ಅದಕ್ಕೆ ನಾವು ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು ಒಂದು ಎಲ್ಲ ರೈತಾಪಿ ವರ್ಗಕ್ಕೆ ಮತ್ತು ವಿವಿಧ ಸಂಘಟನೆಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರ ಬೆಂಬಲ ನೀಡಬೇಕಂತೇಳಿ ಕೋರುತ್ತೇವೆ. ಸರ್ 20ನೇ ತಾರೀಕಿಗೆ ಸರ್ 20/7/2026 ನಾವು ಉಗ್ರವಾದ ಹೋರಾಟ ಅಂದರೆ ತಿಮ್ಮಾಪುರ ಸರ್ಕಲ್ದಿಂದ ಒಂದು ಹಲಿಗೆ ಮುಖಾಂತರ, ಡೊಳ್ಳಿನ ಮುಖಾಂತರ, ಜಾನಪದ ಮುಖಾಂತರ ನಾವು ಬಂದು ನಾವು ಜಿಲ್ಲಾಧಿಕಾರಿಗೆ ಮನವಿಯನ್ನು ಪತ್ರ ಕೊಡ್ತೀವಿ ಸರ್. ಜಿಲ್ಲಾ JDS ಅಲ್ಲಲ್ಲ ಹೋರಾಟಕ್ಕೆ ಬೆಂಬಲಿಸಿ. ಹಾಂ ಸರ್, ಅಲ್ಲಿ ಸ್ವಲ್ಪ ಆಗ್ಯದ ಸರ್ ಮಹಾರಾಷ್ಟ್ರಕ್ಕೆ ಸರ್. ಅದಕ್ಕೆ ನಮ್ಮ ಒಂದು ಸ್ವಲ್ಪ ಆದ್ರೆ ಕುಡಿಯೋ ನೀರಿನ ದನಗಳಿಗೆ ನೀರು ಬಿಡ್ರಿ ಅಂತ ಕೋರಿಕೆ ಇದೆ ಸರ್. ಆ್ಯಕ್ಚುಲಿ ನಮ್ಮ ನೀರಿನ ಬಚಾವತ ತೀರ್ಪಿನ ಪ್ರಕಾರ ನಮಗೆ 15 TMC ನೀರು ಕೊಡಬೇಕು ಸರ್ ಅವರು. ಇಲ್ಲಿಯವರೆಗೂ ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ಬಿಜಾಪುರ ಜಿಲ್ಲೆ ಎಷ್ಟೇ ಹೋರಾಟ ನಡೆದರೂ ಕೂಡ ಯಾವುದೇ ನಮ್ಮ ಸರ್ಕಾರಕ್ಕೆ ಸ್ಪಂದನೆ ಮಾಡಿದ್ರೂ ಕೂಡ ನಮ್ಮ ಸರ್ಕಾರ ಅವ್ರಿಗೆ ಪತ್ರ ಬರೆದಿಲ್ಲ. ನಾವು ಒಂದು ಉಗ್ರವಾದ ಹೋರಾಟ ಮಾಡಿದಾಗ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ಇದ್ದಾಗ ಒಂದು ಮಹಾರಾಷ್ಟ್ರ ಪತ್ರ ಬರೆದು ಹೊರತು ಅದು ಉತ್ತರನೂ ಬಂದಿಲ್ಲ ಸರ್. ಇಲ್ಲ ಸರ್, ನಮಗೆ ನೀರು ಬೇಕು. ಹರಿತಾವೆ, ಎಲ್ಲಿಗೆ ಹರಿತಾವ್ರಿ ಸರ್? ಎಲ್ಲಿಗೆ ಹರಿದು ಹೋಗ್ತಾವೆ ಸರ್? ಎಲ್ಲಿ ಹರಿದೋದು ಎಲ್ಲಿ ಹೋಗ್ತಾವೆ ಸರ್? ಸರ್, ನಮ್ಮಲ್ಲಿ ಕಲಬುರಗಿ ಜಿಲ್ಲೆಗೆ ಭೀಮಾ ನದಿ ನೀರಿಲ್ಲಕ್ಕೆ 40 TMC ನೀರು ಬಿಟ್ಟರು ಹಿಡಿಯೋಂಥ ಶಕ್ತಿ ಇದೆ ಸರ್ ನಮ್ಮ ಹತ್ರ. ಸರ್ ಈಗ ಆಳಂದು ಹೆಚ್ಚುವರಿ ನೀರು ಕೋರಳಿ ಡ್ಯಾಮಿಗೆ ತೊಗೊಂಡು ಹೋಗ್ತಾರೆ ಸರ್. ಇಲ್ಲ ಸರ್, ಈಗ ವರ್ಕ್ ನಡೆದ ಸರ್ ಅದು. ಸರ್ ಅಫ್ಜಲ್ಪುರ ಇಲ್ಲ, ಬಿಜಾಪುರ, ಯಾದಗಿರಿ ತನಕ ನಮ್ಮದು ಹರಿತದೆ ಸರ್ ನೀರು. ಹಾಂ ಸರ್. ಸರ್ 4 TMC ನಮ್ಮ ಅಫ್ಜಲ್ಪುರದಾಗ ಹಿಡಿಯೋದು ಸರ್. ಹಾಂ ಸರ್. ಹಾಂ ಸರ್. ಸರ್ ಈಗ
ನಾವು ನಮ್ಮ ಸರ್ಕಾರಗಳು ನೀರು ಬಳಸ್ಕೊಳ್ಳೋಕ್ಕೆ ಕಾಲುವೆಗಳ ಮುಖಾಂತರ ಕೆಲವೊಂದು ಕೆನಲ್ ಮುಖಾಂತರ ಮಾಡಿದ್ದಾರೆ ಸರ್. ಹಾಂ ಸರ್. ಹಾಂ ಅದೇ ಹಾಂ ಸರ್. ಹೌದು ಅದೇ ಸರ್. ಅದಕ್ಕೂ ಕೂಡ ಹೋರಾಟ ಮಾಡ್ಲಿಕ್ಕತ್ತೀವಿ ಸರ್. ನಮ್ಮ ನೀರು ಶೇಖರಣೆ ಮಾಡ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಳ್ಳೋದಂತೂ ಹೋರಾಟ ನಡೀತಾ ಇದೆ ಸರ್. ಹಾಂ ಸರ್. ಒಂದು ಗೂಳೂರು ಬ್ರಿಡ್ಜನ್ನು ಮಾಡಿದ್ದಾರೆ ಸರ್ ಮೊನ್ನೆ. ಹಾಂ ಸರ್. ಇಲ್ಲ ಸರ್, ಇಲ್ಲ ಸರ್. ನೀರು ಬಿಡ್ತಾರೆ ಅನ್ನೋದಕ್ಕಿಂತ ಅಲ್ಲಿನ ಶಾಸಕರುಗಳು, ಅಲ್ಲಿನ ಆಡಳಿತ ವೈಫಲ್ಯ ಯಾವ ರೀತಿ ಇದೆ ಅಂತಂದರೆ ಮರಳು ಮಾಫಿಯಾ ಕೂಡ ಇದೆ ಸರ್ ನಮ್ಮ ಹತ್ರ. ಮರಳು ಮಾಫಿಯಾ ಅಲ್ಲಿನ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂದರೆ ಮರಳು ಮಾಫಿಯಾ ನಡೀತು ಅಂತಂದರೆ ಕೆಳಗಡೆ ನೀರು ಹರಿದು ಬಿಡ್ತಾರೆ. ಅದನ್ನು ತಡೆಗಟ್ಟಕ್ಕೆ ಹೋರಾಟಗಳು ರೂಪಿಸಿದ್ದೀವಿ ಸರ್ ನಾವು. ಹೋರಾಟ ಭೀಮಾ ನದಿಯಾಗ ಮರಳು ಮಾಫಿಯಾಗಳು ನಡಿಬಾರ್ದು, ಹೋರಾಟಗಳ ಸ್ಟಾಪ್ ಆಗಬೇಕು, ಉಸುಕ್ಕೆ ಹೋಗಬಾರ್ದು, ನಮಗೆ ತೇವಾಂಶ ಕೆಳಗಡೆ ಹೋಗ್ತದೆ, ತೇವಾಂಶ ಕೆಳಗಡೆ ಹೋಗ್ತದೆ ಅಂತೇಳಿ ಹೋರಾಟಗಳನ್ನು ಅಫ್ಜಲ್ಪುರದಲ್ಲಿ ಮಾಡಿದ್ದೀವಿ ಸರ್ ಈಗಾಗಲೇ. ಸರ್ ಈಗ